ಹಿರಿಯ ಶಾಸಕರು ಶ್ರೀ GS ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ದೀಪವನ್ನ ಶಾಸಕರಾದಂತ ಭೀಮಣ್ಣ ನಾಯಕ್ ಅವರಿಗೂ ಸ್ವಾಗತ. ಪುಷ್ಪ ಅಮರನಾಥ್ ಅವರಿಗೂ ಸ್ವಾಗತ. ಶಾಸಕರು ವೀರೇಂದ್ರ ಪಪ್ಪಿ ಅವರು, ಶಾಸಕರು ಕೋನ್ ರೆಡ್ಡಿ ಅವರು, ಬಂಗಾರಪೇಟೆ ಶಾಸಕರು ನಾರಾಯಣ ಸ್ವಾಮಿ ಅವರು ಹಾಗೂ ಸಿ ನಾರಾಯಣ ಸ್ವಾಮಿ XMP ಅವರು, ಅವರೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದೀಪವನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನೆರವೇರಿಸಿದ್ದಾರೆ. 3 ವರ್ಷಗಳ ಸಾರ್ಥಕ ಸಾಧನೆಯ ಸಮಾವೇಶದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಹಿರಿಯ ಸಚಿವರುಗಳು ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಈಗ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುತ್ತಿದ್ದಾರೆ. ಬಂಧುಗಳೇ, ಹಲವು ದಾಖಲೆಗಳನ್ನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದೆ. ಈ ದಿನದ ಈ ತುಮಕೂರು ನಾಡಿನಲ್ಲಿ ಇದರ ಮೂಲಕ 3ನೇ ವರ್ಷದ ಸಾರ್ಥಕ ಕ್ಷಣಗಳನ್ನು ನಾವೆಲ್ಲರೂ ಸಹ ಇಲ್ಲಿ ಕಳೆಯುತ್ತಿದ್ದೇವೆ, ಸಾಕ್ಷಿಯಾಗಿದ್ದೇವೆ. ಹಲವು ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯ ಸಂದರ್ಭ ಇದೀಗ ರಿಮೋಟ್ ಮೂಲಕ ಮುಖ್ಯಮಂತ್ರಿಗಳು ಉದ್ಘಾಟಿಸುತ್ತಿದ್ದಾರೆ. ಬರಲಿ ನಿಮ್ಮ ಜೋರಾದ ಚಪ್ಪಾಳೆ. ವಿಶೇಷವಾಗಿ ಸಂಪೂರ್ಣವಾಗಿ 658.36 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲ ಇಲಾಖೆಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಈ ಶಂಕುಸ್ಥಾಪನಾ ಉದ್ಘಾಟನೆಯ ನಾಮಫಲಕಗಳನ್ನು ಮುಖ್ಯಮಂತ್ರಿಗಳು ಇದೀಗ ಅನಾವರಣಗೊಳಿಸ್ತಾ ಇದ್ದಾರೆ. ಇನ್ನು 3 ವರ್ಷದ ಆಡಳಿತದ ಕುರಿತಾದ ಪರಿಚಯವನ್ನ ಮಾಡುವಂತಹ ಒಂದು ಕಿರು ಹೊತ್ತಿಗೆಯನ್ನ ಈ ಸಂದರ್ಭದಲ್ಲಿ ಹೊರತರಲಾಗಿದೆ. ನವ ಕರ್ನಾಟಕ, ಪ್ರಗತಿ, ಸಮೃದ್ಧಿ, ಸಮಬಾಳು, ಅಭಿವೃದ್ಧಿಯ ಹೊಸದಾರಿ, ರಾಷ್ಟ್ರಕ್ಕೆ ಮಾದರಿ, ಇದರ ಬಿಡುಗಡೆಯನ್ನ ಮುಖ್ಯಮಂತ್ರಿಗಳು ಮಾಡಬೇಕಾಗಿ ವಿನಂತಿ. ಹಾಗೆಯೇ ಕಂದಾಯ ಇಲಾಖೆಯ ಕಾಫಿ ಟೇಬಲ್ ಬುಕ್ ಬಿಡುಗಡೆ ಸಹ ಮುಖ್ಯಮಂತ್ರಿಗಳು ನೆರವೇರಿಸಬೇಕಾಗಿ ವಿನಂತಿ. ಕಾಫಿ ಟೇಬಲ್ ಬುಕ್ನಲ್ಲಿ ಎಲ್ಲ ವಿವಿಧ ಪರಿಚಯಗಳನ್ನ, ಈ ಕಾಫಿ ಟೇಬಲ್ ಬುಕ್ನಲ್ಲಿ ವಿವಿಧ ಛಾಯಾಚಿತ್ರಗಳಿದೆ. ಇದರ ಬಿಡುಗಡೆ ಈ ಬಿಡುಗಡೆಯ ನಂತರ ನನ್ನ ಮಾತುಗಳನ್ನು ಆಲಿಸಿ. ಬಂಧುಗಳೇ, ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳು ವಿತರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ 21,529 ಜನರ ಹಕ್ಕುಪತ್ರಗಳನ್ನು ಅಪ್ಲೋಡ್ ಮಾಡಿದೆ. ಇದು ಗಿನ್ನೆಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ನೋಂದಾಯಿತವಾಗಿದೆ. ಇದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ವಿಷಯ ಇದೆ. ಈ ಬಿಡುಗಡೆಯ ನಂತರ ಈ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ನ ಪ್ರಮಾಣ ಪತ್ರವನ್ನ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ. ಮಿಸ್ಟರ್ ಸ್ವಪ್ನಿಲ್ ಡಂಗರಿಕರ್ ಹಾಗೂ ಶ್ರೀಮತಿ ಶೈಲಜಾ ಅವರು ಮುಖ್ಯಮಂತ್ರಿಗಳಿಗೆ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನ ಈ ಒಂದು ಪತ್ರವನ್ನ ಸ್ವೀಕೃತಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದು ತುಮಕೂರು ಜಿಲ್ಲೆಗೆ ಹೆಮ್ಮೆ. ಜೋರಾದ ಕರತಾಡವನ್ನು ಮಾಡಿ ಕರ್ನಾಟಕದೆಲ್ಲೆಡೆ ಹಕ್ಕುಪತ್ರಗಳ ಈ ಅಪ್ಲೋಡಿಂಗ್ ಆದ್ರೂ ತುಮಕೂರು ಜಿಲ್ಲೆಯಲ್ಲಿ 21,529 ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಇದರ ಸ್ವೀಕೃತಿಯ ನಂತರ ಮುಖ್ಯಮಂತ್ರಿಗಳು ಇದನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲೆಯ ಅಧಿಕಾರಿಗಳಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿ. ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಶುಭಾ ಕಲ್ಯಾಣ್ ಅವರು ಅತ್ಯಂತ ಸಂತೋಷದಿಂದ ಇದನ್ನು ಸ್ವೀಕಾರ ಮಾಡಿದ್ದಾರೆ. We would like to extend our sincere thanks to the executives, Mr. Swapnil Dangarikar and Srimati Shailaja of Guinness World Book of Records. Thank you very much. ಇನ್ನು ಕಂದಾಯ ಗ್ರಾಮಗಳನ್ನು ಗುರುತಿಸಿ ಹಕ್ಕುಪತ್ರಗಳನ್ನು ಸಿದ್ಧಪಡಿಸಿರುವ ಜಿಲ್ಲೆಯ 10 ತಾಲೂಕು ಕಂದಾಯ ಗ್ರಾಮಗಳ ರಚನೆ, ಹಕ್ಕುಪತ್ರಗಳು ಹಾಗೂ ಈ ಸ್ವತ್ತು ನೋಂದಣಿ ಮಾಡುವುದರಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವ ಮುಂದೆ ಬನ್ನಿ. ಜಾರ್ಜ್ ಸರ್, ಎಲ್ಲ ಸಚಿವರು ಮುಂದೆ ಬರಬೇಕು ದಯವಿಟ್ಟು. ಸಚಿವರು ಮಾದೇವಪ್ಪ ಸರ್, ಜಾರ್ಜ್ ಸರ್, KJ ಜಾರ್ಜ್ ಸರ್. ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳ ವಿತರಣೆಯಲ್ಲಿ ವೇದಿಕೆ ರಾಜ್ಯಾದ್ಯಂತದಿಂದ 7 ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಹಾಗೆಯೇ ರಾಜ್ಯದಿಂದ 25 ಜನ,
ಸ್ಟೇಟ್ ಕನ್ಸಲ್ಟೆಂಟ್ ಆಗಿ ರಾಜ್ಯದಲ್ಲಿ ಕನ್ಸಲ್ಟೆಂಟ್ ಆಗಿ 3 ಜನ ಹಾಗೂ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಆಗಿ 3 ಜನ. ನೆಕ್ಸ್ಟ್ ಬ್ಯಾಚ್ ಬರಲಿ. ನೆಕ್ಸ್ಟ್ ಬ್ಯಾಚ್ ಬರಲಿ. ನೆಕ್ಸ್ಟ್ ಬ್ಯಾಚ್ ಬರಲಿ. ಕಂದಾಯ ಗ್ರಾಮಗಳ ಫಲಾನುಭವಿಗಳು ದಯಮಾಡಿ ಪೊಲೀಸ್ನವರು ಈ ಎಲ್ಲ ಹಕ್ಕುಪತ್ರ ಸ್ವೀಕಾರ ಮಾಡೋರಿಗೆ ವೇದಿಕೆ ಮೇಲೆ ಬರೋದಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ವಿನಂತಿ. ದಯವಿಟ್ಟು ಬಿಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.